ಕಾಂಗ್ರೆಸ್ ಶಾಸಕರ ಪಟ್ಟಿ ಹಿಡಿದುಕೊಂಡು ಬಿಜೆಪಿಯು ಆಪರೇಷನ್ ಕಮಲ ಮಾಡೋಕೆ ಹೊರಟಿದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ತಮ್ಮ ಪಕ್ಷದ 55 ಶಾಸಕರನ್ನ ಸೆಳೆಯಲು ಬಿಜೆಪಿ ಪ್ರಯತ್ನಿಸುತ್ತಿದೆ. ಒಂದು ವೇಳೆ ಶಾಸಕರು ಬರ್ದಿದ್ರೆ ಇಡೀ ದಾಳಿಯನ್ನು ನಡೆಸುವ ತಂತ್ರವನ್ನ ನಡೆಸ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಸ್ವತಃ ಕಾಂಗ್ರೆಸ್ನೊಳಗೆ ಕುದುರೆ ವ್ಯಾಪಾರ ನಡೀತಿದ್ದು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಮ್ಮ ಪಕ್ಷದ ಶಾಸಕರನ್ನ ತಮ್ಮತ್ತ ಸೆಳೆಯೋಕೆ ಪ್ರಯತ್ನ ಮಾಡ್ತಿರೋದಾಗಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಶಾಸಕರ ಬೆಂಬಲ ತೋರಿಸಿ ಮುಖ್ಯಮಂತ್ರಿ ಪದವಿಯನ್ನು ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಹರಸಾಹಸವನ್ನು ನಡೆಸುತ್ತಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಶಾಸಕರೇನು ಹುಣಸೆ ಬೀಜನ ಖರೀದಿ ಮಾಡೋಕೆ ಅಂತ ಹೇಳಿ ಸಚಿವ ಎಂ.ಬಿ. ಪಾಟೀಲ್ ಗುಡುಗಿದ್ರೆ ಜೋಶಿ ಹೇಳ್ತಿರೋದೆಲ್ಲ ಸುಳ್ಳು, ಅವ್ರಿಗೆ ಅದನ್ನ ಬಿಟ್ಟು ಬೇರೇನು ಬರಲ್ಲ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಆಪರೇಷನ್ ಹಸ್ತದ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ನಡುವೆ ತುಮಕೂರಿನ ಪ್ರಭಾವಿ ರಾಜಕಾರಣಿ ಮಾಜಿ ಸಚಿವ ಮಾಧುಸ್ವಾಮಿ ಕಾಂಗ್ರೆಸ್ನತ್ತ ವಾಲಿದ್ದು ಬಿಜೆಪಿ ತೊರೆಯುವ ಬಗ್ಗೆ ಮಾತನಾಡಿದ್ದಾರೆ. ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ ಹುಣಸೆ ಬೀಜ ಹುಣಸಿಕಪ್ಪ ಅಂತೀವಿ ಏನಂತೀವಿ ನಾವು, ನಮ್ಮಲ್ಲಿ ಭಾಷೆದ ಹುಣಸಿಕಪ್ಪ ಅಂತೀವಿ, ಹುಣಸಿಕಪ್ಪ ತಿಳ್ಕೊಂಡಿದಾರ. ಎಷ್ಟಿದೆ 130, ಈಗ 140 ಆಗ್ತೀವಿ. ದಿನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರ 2/3 ಎಷ್ಟು ರೀ? 85 ಹೌದಲ್ಲ? 85 ಜನ ಶಾಸಕ ಸಿಗ್ತಾರೆ. ಹುಣಸಿಕಪ್ಪ ಅವ್ರು ಶಾಸಕರು, ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಅಂತಾರೆ. ಕಪ್ಪ ನಾವು ಅಂತಿರಲ್ಲ, ನಾವು ಅಂತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ ಸಲ ಒಂದು 15 ಜನ ಇತ್ತು ಅವಾಗ ಏನೋ ಒಂದ್ಸಲ ಇದು ಮಾಡಿ ಸಾಧನೆ ಮಾಡಿದರು. 85 ಜನ ಮಾಡೋಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ನೋಡಿ ಇದೆಲ್ಲ ಹೂವಪ್ಪು ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ಮದೇ ಇರ್ತದೆ. ವಿಜಯಾನಂದ ಕಾಶ್ಯಪ್ನವ್ರು ಏನು ಯಾವ ರೀತಿ ಹೇಳಿದಾನೆ ಅವ್ರು ಕೇಳ್ಬಿಡಿ ನೀವು. ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದ್ರೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ಬೇಕು. ಅವರೇ ವಿಜಯಾನಂದ ಕಾಶ್ಯಪ್ನವ್ರು ಸುಳ್ಳು ಹೇಳ್ತಾರೆ. ಆದ್ರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು. ಅಷ್ಟೇ ಅಲ್ಲ, ಬಿಜೆಪಿನ ಹಿಂದೆನೂ ಹೇಳಿದ್ದೀನಿ, ಬಿಜೆಪಿಯ ಮತ್ತು JDS ಬಹಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ. 15 ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಇಂಥದ್ರಾಗ ಆಪರೇಷನ್ ಕಮಲ ಮಾತಾಡ್ತಾ ಇದ್ದೀರಿ ನೀವು. ನೋಡಿ, ರಾಜಕೀಯ ಚರ್ಚೆ ಮಾಡಲ್ಲ ಅಂತ ಮೈತ್ರಿ ಮುಂದುವರೆದ ಹೇಗೆ ಸರ್? ನಾವ್ಯಾರು ಕೇಳಕ್ಕಂತಿಲ್ಲ. ಅಲ್ಲ, ಈಗ ನಿಮಗೆ ಮೈತ್ರಿ ಮುಂದುವರೆದಾಗ ಅಲ್ಲಿ MLA ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಅದಕ್ಕೆ ನಾವೇನು ಮಾತಾಡಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಈಗ ಮಾತಾಡಲ್ಲ, ಸಮಯ ಬಂದಾಗ ಮಾತಾಡ್ತಿಂತಲೇ ಹೇಳಿದ್ದೀನಿ. ಚುನಾವಣೆ ನಿಂತು ಹೇಳಿದ್ದೀನಿ. ನಿಮ್ಗೆ ಅಷ್ಟಕ್ಕೆ ಅರ್ಥ ಆಗ್ಬೇಕು. ಏನಾಗ್ತು ಯಾರಿಗ್ ಬೇಕು? ಈ ಸಂತೆಯಲ್ಲಿ ತಪ್ಪಿಸ್ಕೊಂಡ್ರ ಮಗ ನಾನು, ಯಾರು ಹಿಡ್ಕೊಂಡೋಗಿ ಬಸ್ ತಪ್ಪಿಸ್ತಾರೋ ಯಾರ ಕೈ ಹಿಡಿತಾರೋ ಅವ್ರ ಜೊತೆಲಿ ಎಲ್ಲಾರು ಬಸ್ ಎತ್ ಮನೆ ಸಾರಿ. ನಾನು ಯಾವತ್ತು ದ್ವಂದ್ವದಲ್ಲಿ ಮಾತಾಡೋ ಮನುಷ್ಯ. ಮಾಡಿದ್ದೆ ಯಾವನ್ಗೆ ಎದುರ್ಕೊಂಡು ಮಾತಾಡ್ಬೇಕ ನಾನು? ಇಲ್ಲವೇ ಇಲ್ಲ. ಹಾಸ್ಟೆಲ್ ಸೈಟ್ ಬಿಟ್ರೆ ಬೇರೆ ಚರ್ಚೆನೇ ಇಲ್ಲ. ಅವರು ಕೇಳಲ್ಲ, ನಾವು ಆ ಟಾಪಿಕ್ಗೆ ನಾವ್ಯಾರು ಮಾತಾಡಿದ್ವಿ. ಸುಮ್ಮನೆ ಹಂಗೆಲ್ಲ ಹೋಗೋದು ಸರ್. ಅವ್ರು ಮುಖ್ಯಮಂತ್ರಿ ಆಗಿ ನೋಡಿ, ಒಂದು ಪೊಲಿಟಿಕಲ್ ಪಾರ್ಟಿ ಹೆಡ್ ಆಗಿ ಹಾಕಿ ನೋಡ್ತೀರಿ ಅವ್ರನ್ನ. ಒಬ್ಬ ಮಹಿಳೆನ MLA ಆಗಿ ನೋಡೋದು ಅಭ್ಯಾಸ ಮಾಡಿ ನೀವು ಪ್ರಶ್ನವರು ಪಕ್ಷದವ್ರು ಅಂತಲೇ ಯಾಕೆ ನೋಡ್ತೀರಾ? ಬಿಜೆಪಿನ ದೂರ ಇತ್ತು, ಸಿದ್ದರಾಮಯ್ಯ ಭೇಟಿ ಮಾಡಿದ್ದು ಅನುಮಾನ ಜಾಸ್ತಿ ಆಯ್ತು. ಬಿಜೆಪಿ ಮುಖ್ಯಮಂತ್ರಿ ದೂರ ಇದ್ದಿದ್ರು, ನಮ್ಮವರೆಲ್ಲ ಬಂದು ಹಾಸ್ಟೆಲ್ ಸೈಟ್ ಬೇಕಂತ ಹೋಗ್ತಿದ್ದೆ. ಅದಕ್ಕೆ ಅನುಮಾನ ಬಂದಿದೆ ಎಲ್ಲರೂ. ಬಿಜೆಪಿ ರಾಜ್ಯ ನಾಯಕತ್ವದ ಬಗ್ಗೆ ಸರ್ ಇರುವಂತ ಗೊಂದಲಗಳ ಬಗ್ಗೆ ನಂದು ಕಾಮೆಂಟ್ ಇಲ್ಲ. ರಾಜಕೀಯ ಚರ್ಚೆ ಮಾಡಲ್ಲ ಅಂತ. ಅಲ್ಲ, ಈ ಮೈತ್ರಿ ಮುಂದುವರೆದ ಹೇಗೆ ಸರ್? ಒಟ್ಟಿನಲ್ಲಿ ಸದ್ಯ ಕುದುರೆ ವ್ಯಾಪಾರ ಸಹಜವಾಗಿ ಇಂಥ ಬೆಳವಣಿಗೆಗಳು ನಮ್ಮ ರಾಜಕೀಯದಲ್ಲಿ, ಅದರಲ್ಲೂ ಕರ್ನಾಟಕದ ರಾಜಕೀಯದಲ್ಲಿ ಪ್ರತಿ ಅವಧಿಯಲ್ಲೂ ಇಂಥದ್ದೊಂದು ಬೆಳವಣಿಗೆ ಕಂಡು ಬರುತ್ತೆ. ಕಳೆದ ಬಾರಿ ಕೂಡ ಏನು ಬಹುಮತ ಅನ್ನೋದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಶಾಸಕರ ಒಂದು ಬಲ BJPಗಿತ್ತು 2018 ಚುನಾವಣೆಯಲ್ಲಿ. ಆಗಲೂ ಕೂಡ ಇವರು ನಾವು ಮೈತ್ರಿ ಮಾಡ್ಕೋತೀವಿ ಅಂತೇಳಿ ಸರ್ಕಾರ ಮಾಡಿದರು JDS ಕಾಂಗ್ರೆಸ್ಸು. ಅದಾದ ಮೇಲೆ ಮತ್ತೆ ಆ ಸರ್ಕಾರನ ಭಾಳ ದಿನ ಉಳಿಸೋಕ್ಕಾಗಲಿಲ್ಲ. ಯಾಕೆಂತಂದರೆ ಯಾವಾಗಲೂ ಒಂದು ಸರ್ಕಾರಕ್ಕೆ ಏನು ಸೀಟ್ ಬರಬೇಕು ಅಧಿಕಾರ ರಚನೆ ಮಾಡೋದಕ್ಕೆ, ಆ ಮ್ಯಾಂಡೇಟ್ ಬಂದಾಗ ಮಾತ್ರ ಸರ್ಕಾರ ಉಳ್ಕೊಂಡು ಹೋಗುತ್ತೆ.
ಇಲ್ಲ ಅಂತಂದರೆ ಅದು ಸಹಜವಾಗಿ ಅಡ್ಡದಾರಿಯಲ್ಲಿ ಹೋದರೆ ಇನ್ನೊಂದೇನೋ ಒಂದು ಸಮಸ್ಯೆ ಎದುರಾಗುತ್ತೆ. ಅವತ್ತು ಒಂದಲ್ಲ ಒಂದಿನ ಅದಕ್ಕೆ ಬೆಲೆ ತೆತ್ತಬೇಕಾಗತ್ತೆ. ಅದು ಆಯಿತು ಕೂಡ. ಈ ಹಿಂದೆ ಕೂಡ ಹಂಗಾದಾಗಲೂ ಹಲವಾರು ಎಡವಟ್ಟುಗಳು ಆಗಿದೆ. ಯಾವಾಗ ಒಂದು ಬಹುಮತ ಸರ್ಕಾರಕ್ಕಿಲ್ಲ ಅಂತಂದಾಗ, ಬಹುಮತ ಇಲ್ಲದ ಸರ್ಕಾರಗಳ ರಚನೆ ಆದಾಗ ಯಾವ ಸರ್ಕಾರವೂ ಕೂಡ ಅವಧಿಯನ್ನು ಕಂಪ್ಲೀಟ್ ಆಗಿ ಪೂರ್ಣಗೊಳಿಸೋಕ್ಕಾಗಿಲ್ಲ. ಎಂಥದ್ದೇ ಮಾತುಕತೆ ಆದರೂ, ಎಂಥದ್ದೇ ಒಡಂಬಡಿಕೆ ಆದರೂ. ಬಟ್ ಈ ಬಾರಿ ಕಾಂಗ್ರೆಸ್ಗೆ ಹಂಗಿಲ್ಲ. 136 ಸೀಟ್ ಇದೆ. 136 ಸೀಟ್ ಇರಬೇಕಾದ್ರೆ ಏನೋ ಇವ್ರಿಗೆ ಒಂದು 20 ಸೀಟು, 17 ಸೀಟು, 10 ಸೀಟು ಕಡಿಮೆ ಐತಂದರೆ ಏನಾದರೂ ಪ್ರಯತ್ನ ಮಾಡ್ಬೋದು. ಆದರೆ ಇಲ್ಲಿ ಇರುವಂಥ ಏನು ಪ್ರಾಬ್ಲಮ್ ಅಂತಂದರೆ 66 ಸೀಟ್ ಗೆದ್ದಿರೋ ಇವರೆಲ್ಲಿ, 136 ಸೀಟ್ ಗೆದ್ದಿರೋ ಅವರೆಲ್ಲಿ, ಇವ್ರಿಗೆ ಬೇಕಾಗಿರೋದು ಎಷ್ಟು? ಅಷ್ಟು ಜನ ಶಾಸಕರನ್ನು ಕೊಂಡ್ಕೊಳ್ಬೇಕು ಅಂತಂದರೆ ಅದು ಸಾಧ್ಯನಾ? ಇವತ್ತಿನ ಕುದುರೆ ವ್ಯಾಪಾರದ ಲೆಕ್ಕಾಚಾರಗಳು ಅಷ್ಟು ಸುಲಭ ಇಲ್ಲ. ಒಂದು ಸಚಿವ ಸ್ಥಾನ ಕೊಡ್ತೀವಿ ಅಂದರೆ ಬರೋರಲ್ಲ, ಅಥವಾ ಒಂದೇನೋ ನಿಮಗೆ ಸ್ಥಾನಮಾನ ಕೊಡ್ತೀವಿ ಅಂತಂದರೆ ಬರೋರಲ್ಲ. ಬೇರೆ ಇವಾಗೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಜೋರಾಗಿದೆ. ಸೊ ಹೀಗಾಗಿ ಏನೀಗ ಮಾತಾಡ್ತಾ ಇದ್ದಾರೆ, 40 ಶಾಸಕರು ಬರಕ್ಕೆ ರೆಡಿ ಇದ್ದಾರೆ, 50 ಶಾಸಕರು ಬರಕ್ಕೆ ರೆಡಿ ಇದ್ದಾರೆ, ಇದೆಲ್ಲ ಸುಳ್ಳು. ಇದಾಗೋದು ಇಲ್ಲ. ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಮಾತಾಡ್ಕೊಳ್ತಿದ್ದಾರೆ ಕೆಲವರು. ಬಟ್ ಆದರೆ ಕಾಂಗ್ರೆಸ್ ಪಕ್ಷದ ಒಳಗೆ ಇರ್ತಕ್ಕಂಥ ಏನು ಬಣ ಬಡಿದಾಟ ಅನ್ನೋದಿದೆ, CM ಕುರ್ಚಿಗಾಗಿ ಲಾಬಿ ಅನ್ನೋದೇನಿದೆ, ಅದು ಸತ್ಯ. DK ಶಿವಕುಮಾರ್ ಅವರು 17 ಶಾಸಕರು ಬಿಟ್ಟೋದಾಗ ಕರ್ಕೊಂಬರಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಸರ್ಕಾರ ಬಿದ್ದೋಗ್ತಾ ಇರ್ಬೇಕಾರೆ ಹೋಗಿದ್ರು, ಕೂತ್ಕೊಂಡ್ರು, ಏನೇನೋ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಬೇರೆ ಎಲ್ಲೆಲ್ಲೋ ಹೋದಾಗ ಅವ್ರು ಏನೇನೋ ಮಾಡಿರ್ಬೋದು. ಇಂಥ ಕುದುರೆ ವ್ಯಾಪಾರಗಳಿಗೆ ಅವರು ಎಕ್ಸ್ಪೋರ್ಟ್ ಆಗಿರ್ಬೋದು, ಅಥವಾ ಶಾಸಕರನ್ನು ಹಿಡಿದಿಟ್ಕೊಳ್ಳೋದು. ಅದು ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲಿ, ಸರ್ಕಾರ ಇರೋ ಟೈಮಲ್ಲಿ, ಮಧ್ಯದಲ್ಲಿ ಏನೋ ಮಾಡೋಕ್ಕಾಗಲ್ಲ. ಈಗಲೂ ಅದನ್ನು ಮಾಡುವಂಥ ಪ್ರಯತ್ನ ಅವರು ಮಾಡಲ್ಲ. ಯಾಕೆಂತಂದರೆ ಅವರು ಹಿಂದೆ ಕರ್ಕೊಂಡು ಹೋಗಿ ಶಾಸಕರನ್ನ ಏನು ಮಾಡೋರು? ಎಲ್ಲಿಗೆ ಹೋಗೋರು? BJP ಜೊತೆಗೆ ಹೋಗೋರ? JDS ಜೊತೆಗೆ ಹೋಗೋರ? ಯಾರ ಜೊತೆಗೆ ಹೋಗೋರು? ಅದೂ ಸಾಧ್ಯವಿಲ್ಲ. ಸೊ ಒಟ್ಟಿನಲ್ಲಿ ಇದು ಬಾಯಿ ಚಪ್ಪಲಕ್ಕೆ ನಡೀತಾವಂಥ ಒಂದು ಚರ್ಚೆ ಅಷ್ಟೇ. ಇದರಲ್ಲಿ ಯಾವುದೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟಿವ್ ಆಗುವಂತಹ ಹೇಳಿಕೆಗಳು ಅಂತ ನಾವು ಕನ್ಸಿಡರ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ತಮ್ಮ ಜೊತೆ ಕೂಡ ಎಷ್ಟು ಜನ ಶಾಸಕರು ಇದ್ದಾರೆ ಅನ್ನೋದನ್ನು ಬಲಪಡಿಸಿಕೊಳ್ಳುವ ಪ್ರಯತ್ನ, ಮತ್ತು ಸಿದ್ದರಾಮಯ್ಯನವರನ್ನು ಒಪ್ಪದೇ ಇರುವಂಥ ನಾಯಕರನ್ನು ಯಾವ ರೀತಿಯಾಗಿ ನಾನು ಸೆಳಿಬೋದು ಅನ್ನುವಂಥ ಒಂದು ಪ್ರಯತ್ನವಂತೂ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಪ್ರವೀಣ್, ನಾನು ಇತ್ತೀಚೆಗೆ ಒಂದು ಮಾತು ಹೇಳಿದ್ದೆ ವಿಜಯ್, ಬಿಜೆಪಿಗೆ ಬರಬೇಕು ಅಂತ ಹೇಳಿದ್ರೆ ಯಾರ ಮುಖ ನೋಡ್ಕೊಂಡು ಬರ್ಬೇಕು. ಹೌದು, ಅದೇ ಯಾರ ಮುಖ ನೋಡ್ಕೊಂಡು ಅವ್ರು ಬರ್ತಾರೆ? ಯಡಿಯೂರಪ್ಪನವ್ರು ಇದ್ದಾರಾ? ಬೊಮ್ಮಾಯಿ ಮುಖ ನೋಡ್ತಾರ? ನಿರಾಣಿ ಮುಖ ನೋಡ್ತಾರ? ಮಾಧುಸ್ವಾಮಿ ಮುಖ ನೋಡ್ತಾರೋ? CT ರವಿ ಮುಖ ನೋಡ್ತಾರೆ? ಯಾರ ಮುಖ ನೋಡ್ಕೊಂಡು ಬರ್ಬೇಕು ಅವರು? ಆ ಪ್ರಶ್ನೆಗೆ ಉತ್ತರ ಇಲ್ಲ. ಅದು ಒಂದು. ಎರಡನೇದು, ಕಾಂಗ್ರೆಸ್ನಲ್ಲಿ ದ್ವಂದ್ವದ ಹೇಳಿಕೆ ಹೆಂಗಿದೆ ನೋಡಿ. ವಿಜಯಾನಂದ ಕಾಶ್ಯಪ್ನವರು ಹೇಳ್ತಾರೆ 55 ಜನರನ್ನು ಖರೀದಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಒಬ್ಬ ಸಚಿವರಾಗಿರುವ MB ಪಾಟೀಲ್ ಹೇಳ್ತಾರೆ ಶಾಸಕರಲ್ಲಿ ಹುಣಸೆ ಬೀಜ ಏನ್ರಿ ಅಂದ್ರೆ ಇವರು ಸಾಧ್ಯವಾಗ್ತಾ ಇದೆ ಅನ್ನೋದನ್ನ ವಿಜಯಾನಂದ ಕಾಶ್ಯಪ್ನವರು ಮಾತನಾಡ್ತಾ ಇದ್ರೆ, ಸಾಧ್ಯ ಇಲ್ಲ ಅನ್ನೋದನ್ನ MB ಪಾಟೀಲ್ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಆಗ್ತಾ ಇರೋ ಬೆಳವಣಿಗೆ ನಿಮ್ಗೆ ನೆನಪಿರ್ಬೋದು. 2023 ಚುನಾವಣೆ ಆದ್ಮೇಲೆ DK ಶಿವಕುಮಾರ್ ವಿದೇಶ ಪ್ರವಾಸಕ್ಕೆ ಹೋಗೇನೋ ಬಂದು ಏನ್ ಹೇಳಿದ್ರು, ರೀ ನಮ್ಮ ಕಾಂಗ್ರೆಸ್ ಸರ್ಕಾರನ ಪ್ರತಿ ಬಾರಿ ಕರ್ನಾಟಕದಲ್ಲೋ ಭಾರತದಲ್ಲೋ ಕುಳಿತುಕೊಂಡು ಬೀಳಿಸೋ ಪ್ರಯತ್ನಗಳಾಗ್ತಾ ಇತ್ತು. ಈ ಬಾರಿ ಯಡಿಯೂರಪ್ಪನವರು ವಿದೇಶಕ್ಕೆ ಹೋಗಿ ಸರ್ಕಾರ ಕೆಡವೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ DK ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ನನ್ನ ಸರ್ಕಾರಕ್ಕೆ ಆಪರೇಷನ್ ಕಮಲದ ಆತಂಕ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ಸಾಧ್ಯ ಆಯ್ತಾ? ಸಾಧ್ಯ ಆಗಿಲ್ಲ. MB ಪಾಟೀಲ್ ಹೇಳಿದಂತೆ 85 ಜನ ಶಾಸಕರು ರಾಜೀನಾಮೆ ಕೊಡಬೇಕು. ಸಾಧ್ಯನಾ? ಹೌದ್ರಿಪ್ಪ, ರಾಜೀನಾಮೆ ಕೊಟ್ಟು ಬಂದು ನಿಮ್ ಜೊತೆ ಸರ್ಕಾರ ರಚನೆ ಮಾಡಿದ ನಂತರ ಏನ್ ಕೊಡ್ತೀರಿ ಅವ್ರಿಗೆ? ನೀವು BJP ಅವ್ರು ಏನ್ ಕೊಡೋಕ್ ಸಾಧ್ಯ ಐತಿ? ಇರೋದೇ 34-35 ಸಚಿವ ಸ್ಥಾನ. ಉಳಿದವ್ರಿಗೆ ಏನ್ ಮಾಡ್ತೀರಿ? ಈಗಿರುವ 66 BJP ಶಾಸಕರಿಗೆ ಏನ್ ಮಾಡ್ತಾರೆ? ಹೊಡೆದಾಡ್ಕೊಂಡು ಹೋಗ್ಬಿಡ್ತಾರ. ಆಮೇಲೆ ಇರೋ ಪಾರ್ಟಿಯನ್ನೇ ಗಂಟು ಮುಟ್ಟಿ ಕಟ್ಟಬೇಕಾಗತ್ತ ಪರಿಸ್ಥಿತಿ ಅವ್ರದ್ದು. ಈಗಿರುವಂತ ಬೇಡಿಕೆಯಲ್ಲಿ ಶಾಸಕರನ್ನ ಖರೀದಿ ಮಾಡೋಕೆ 85 ಜನ ಶಾಸಕರನ್ನ ಖರೀದಿ ಮಾಡೋ ತಾಕತ್ ಏನಾದ್ರು ಯಾವ್ದಾದ್ರು ಒಂದು ಪಕ್ಷಕ್ಕೆ ಐತಂದ್ರೆ ಆ ಪಕ್ಷ ಇಡೀ ದೇಶವನ್ನೇ ಗೆಲ್ಲುತ್ತೆ. ಡಿಮ್ಯಾಂಡ್ಗಳು ಹೆಂಗಿದೆ ಈಗ? ಸಚಿವ ಸ್ಥಾನ ಕೊಡಬೇಕು, ವಿಟಮಿನ್ ಎಂ ಆಗ್ಬೇಕು, ಅವ್ರ ಆಪ್ತರಿಗೆ ಅವಕಾಶಗಳನ್ನು ಕೊಡಬೇಕು, ಮುಂದಿನ ಬಾರಿ ಟಿಕೆಟ್ ಕೊಡಬೇಕು. ಅಲ್ಲ ರೀ, ಎಲ್ಲಾ ಸಚಿವ ಸ್ಥಾನ ಕೊಟ್ಟನೇ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಏನ್ ಮಾಡಿದ್ರು? ಈಗ ಏನ್ ಮಾಡಿದ್ರು? ಸಚಿವ ಸ್ಥಾನ ಕೊಟ್ಟರು, ಸಹಕಾರ ಸಚಿವರಾಗಿದ್ರು. ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಾಗಿದ್ರು. ಏನ್ ಮಾಡಿದ್ರು? ಮತದಾನದಿಂದ ಟಿಕೆಟ್ ಕೊಟ್ರು, ಗೆದ್ರು. ಏನಾಯ್ತು ವಾಪಸ್? ಹಂಗಂದ್ರೆ ಸುಮ್ಮನೆ ವಿಜಯಾನಂದ್ ಕಾಶ್ಯಪ್ನವ್ರು 55 ಜನ ಅಂತೆ. ಹೌದಪ್ಪ, ವಿಜಯಾನಂದ್ ಕಾಶ್ಯಪ್ನವ್ರು ದೊಡ್ಡದಾಗಿ ಮಾತಾಡ್ತಿರಲ್ಲ.
ಹೆದರಿಸ್ತಿದ್ದಾರೆ, ಇಡಿ ದಾಳಿ ಮಾಡೋ ಪ್ರಯತ್ನ. ಹೇಳಲಿ ನಿಮ್ಮದೇ ಯಾವ್ದಾದ್ರು ಒಬ್ಬ ಶಾಸಕರು ಬಂದು ನಿಮಗೇನಾದ್ರೂ ಆ ಕರೆ ಬಂದಿತ್ತಾ, ನಿಮಗೇನಾದ್ರೂ ಆ ಬೇಡಿಕೆ ಬಂದಿತ್ತಾ? ಹೇಳಿ ವಿಜಯಾನಂದ ಕಾಶ್ಯಪ್ನವ್ರು ಇವತ್ತು ನಿಮಗ್ ಬಂದಿತ್ತು, BR ಪಾಟೀಲ್ರಿಗೆ ಬಂದಿತ್ತು, ಬೇರೆದು ಯಾರಿಗಾದ್ರೂ ಬಂದಿತ್ತು? ಯಾರಿಗೆ ಬಂದಿತ್ತು ಹೇಳಿ? ಓಪನ್ ಆಗಿ ಬಂದು ಹಿಂಗೆ ಬಿಜೆಪಿಯವರು ನಮ್ಗೆ ಆಮಿಷ ಹೊಡ್ತಿದ್ದಾರೆ, ನಾನು ಇವತ್ತು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗದೆ ಹೋದ್ರೆ ನಮ್ಮ ಮೇಲೆ ಇಡಿ ದಾಳಿ ಮಾಡಿಸ್ತೀವಿ ಅಂತ ಬೆದರಿಸ್ತಿದ್ದಾರೆ ಅಂತ. ನಿಮ್ದೇ ಸರ್ಕಾರ ಇದೆ ಅಲ್ಲ, ಕಾನೂನು ಕ್ರಮ ಕೈಗೊಳ್ಳಿ. ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಸುಮ್ಮನೆ ಮಾಧ್ಯಮಗಳ ಎದುರುಗಡೆ 55 ಜನ ರಾಜೀನಾಮೆ, ಇವ್ರ ರಾಜೀನಾಮೆ, ಅವ್ರ ರಾಜೀನಾಮೆ ಎಲ್ಲ ಗೊತ್ತಿದೆ. ಯಾವ್ದಕ್ ನಡೀತಿದೆ ಇದು ಪ್ರಯತ್ನ ಅಂತ ಕೂಡ ಗೊತ್ತಿದೆ. ಹಾ. ಸಚಿವ ಸ್ಥಾನದ ಆಕಾಂಕ್ಷಿ ನಿಮ್ಮವರೇ ಒಂದು ಬಣದವ್ರನ್ನ ಕಂಡ್ರೆ ಇನ್ನೊಬ್ಬರು ಬಣಕ್ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ, ಅದಕ್ಕೆ ವಿರುದ್ಧವಾಗಿ DK ಶಿವಕುಮಾರ್ ಮತ್ತೊಂದು ಟ್ವೀಟ್ ಮಾಡ್ತಾರೆ. ಇಲ್ಲಿ ರಾಮನಗರದ ಶಾಸಕ ಒಂದು ಟ್ವೀಟ್ ಮಾಡ್ತಾರೆ, ಅದಕ್ಕೆ ವಿರುದ್ಧವಾಗಿ ಪರಮೇಶ್ವರ್ ಒಂದು ಟ್ವೀಟ್ ಮಾಡ್ತಾರೆ. ನಿಮ್ಮದೇ ತಾಳ ತಂತಿ ಗೊತ್ತಿಲ್ಲ, ನಿಮ್ಮವರೇ ಹೊಡೆದಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ DK ಶಿವಕುಮಾರ್ ನಿನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಚೇರ್ ಸಿಕ್ಕಾ ಕುತ್ಕೊಳ್ಬೇಕು, ಯಾಕೆ ಹೊಡೆದಾಡ್ತೀರಿ, ನಾವು ಹೊಡೆದಾಡ್ತಿದ್ದೀವಿ ಸುಮ್ಮನೆ ಅಂತ. ಅವರೇ ಓಪನ್ ಆಗಿ ನಾವು ಹೊಡೆದಾಡ್ತಾ ಇದ್ದೇವೆ ಅಂತ ಹೇಳಿದ ಮೇಲೆ ನೀವು ಮತ್ತೊಬ್ರು ಯಾಕೆ ನಮ್ಮನ್ನು ತೆಗೆದುಕೊಳ್ತಾರೆ ನೀವ್ಯಾಕೆ ಭಾವಿಸ್ತೀರಿ? ಅಟ್ಲೀಸ್ಟ್ ಅದನ್ನು ತೆಗೆದುಕೊಂಡು ಹೋಗಿ ಅದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಬಿಜೆಪಿಯ ನಾಯಕನಾದ್ರೂ ಒಬ್ರು ಬೇಕಲ್ಲ ಯಾರಾದ್ರೂ ಒಬ್ರು. ಈ ಮಹಾರಾಷ್ಟ್ರದಲ್ಲಿ 44 ಜನರನ್ನು ತಂದ್ರು ಅವರು, ಏಕನಾಥ್ ಶಿಂದೆ ಇದ್ರು, ಅವ್ರ ಜೊತೆಗೆ ಬಂದ್ರು. ಈಗ ಒಂದು ವೇಳೆ ಈ ಪ್ರಯತ್ನ ವಿಜಯಾನಂದ ಕಾಶ್ಯಪ್ನವರು ಅಲ್ಲಿನ ಕಾಂಟೆಸ್ಟೇ ಬೇರೆ ಇತ್ತು ಅಲ್ಲ, ನಾನು ಅದೇ ವಿಚಾರಕ್ಕೆ ಹಿಂದುತ್ವದ ಅಜೆಂಡಾ ಇತ್ತಲ್ಲ. ಅಲ್ಲ, ಹಿಂದುತ್ವದ ಅಜೆಂಡಾ ಆಯ್ತು. ಒಬ್ಬ ಮಾಸ್ ಲೀಡರ್ ಜೊತೆಗೆ ಆ ನಾಯಕರೆಲ್ಲ ಬಂದಿದ್ರು, ಏಕನಾಥ್ ಶಿಂದೆ ಜೊತೆಗೆ. ವಿಜಯಾನಂದ ಕಾಶ್ಯಪ್ನವರು ಹೇಳಿದಂತೆ ಆಗುವುದಿದ್ದರೆ ಒಂದು ಸಿದ್ದರಾಮಯ್ಯನವರ ಜೊತೆಗೆ ಒಬ್ರು ಬರಬೇಕು, ಒಂದು ಟೀಮ್ ಬರಬೇಕು. ಇಲ್ಲದೆ ಹೋದ್ರೆ DK ಶಿವಕುಮಾರ್ ಜೊತೆಗೆ ಒಂದು ಟೀಮ್ ಬರಬೇಕು. ನಿಮ್ಮವರೇ ಒಡೆದು ಹೋಗ್ಬೇಕು ಹೊರತು ಯಾರು ಒಡೆಯುವ ಪ್ರಯತ್ನ ಅಂತೂ ಆಗಲ್ಲ. ಹೆಂಗ್ ಸಾಧ್ಯ ಆಗುತ್ತೆ? ಈಗ ಯಾರಿಗೋ ಒಬ್ಬರಿಗೆ BR ಪಾಟೀಲ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಪಾಸಮಾಧಾನ ಅವರು ಹಾಕಿದ್ರು, ನಾಳೆ ಅವ್ರು ಬಿಜೆಪಿಗೆ ಹೋಗಕ್ ಸಾಧ್ಯನಾ? ಹೋಗೇನಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಾಳೆ ಏನಾದ್ರೂ ಸರ್ಕಾರ ರಚನೆ ಆಗ್ಬಿಡುತ್ತೆ ಅನ್ನೋ ಕನಸು ಏನಾದ್ರೂ BR ಪಾಟೀಲ್ರಿಗೆ ಬಂದಿದೆ? ಒಂದು. ಈಗ ಯಾವ ಶಾಸಕರನ್ನ, ಯಾವ ಜಾತಿಯ ಶಾಸಕರನ್ನ ಸೆಳಿತಾ ಇದ್ದಾರೆ, ಯಾವ ಭಾಗದವರನ್ನ ಸೆಳಿತಾ ಇದ್ದಾರೆ, ಎಕ್ಸ್ಪ್ಲನೇಷನ್ ಕೊಟ್ಟು ಬಿಡ್ಲಿ ವಿಜಯಾನಂದ ಕಾಶ್ಯಪ್ನವರು. ಸುಮ್ಮನೆ ಪದೇ ಪದೇ ಮಾತಾಡ್ತಾರ. ಅವರೇ ಸಚಿವ ಸ್ಥಾನದ ಆಕಾಂಕ್ಷಿ ವಿಜಯ್. ಅದೇ ಈಗ ಅವ್ರಿಗೆ ಇರೋದೇನಂದ್ರೆ, ನಾನು ಇಷ್ಟು ಬಾರಿ ಆಯ್ಕೆ ಆಗಿ ಬರ್ತಾ ಇದ್ದೀನಿ, ನನಗೆ ಹಿರಿಯನಿದ್ದೀನಿ, ನನಗೆ ಶಾಸಕ ಸ್ಥಾನ ನಾನು ಸಂಘಟನೆಗಳಲ್ಲೂ ಇದ್ದೀನಿ, ಪ್ರಬಲ ಸಮುದಾಯದ ಸಂಘಟನೆಗಳಲ್ಲಿ ಇದ್ದೀನಿ. ಮತ್ತೊಂದೇನಂದ್ರೆ ಅವ್ರ ಪತ್ನಿ ಟಿಕೆಟ್ ಸಿಗ್ಲಿಲ್ಲ. ಅವ್ರ ಪತ್ನಿಗೆ ಟಿಕೆಟ್ ಸಿಗ್ಲಿಲ್ಲ. ಬಾಗಲಕೋಟೆ ಲೋಕಸಭಾ ಚುನಾವಣೆಯಲ್ಲಿ ಸಂಯುಕ್ತ ಪಾಟೀಲ್ಗೆ ಸಿಗ್ತು. ಅವರೇ ಏನಂದಿದ್ರು ದೆಹಲಿಯಲ್ಲಿ ಕೂತ್ಕೊಂಡು, ನಮಗ್ ಮಾಡಿದಂತ ಮೋಸ, ಅನ್ಯಾಯ, ಪಕ್ಷದ ಕಾರ್ಯಕರ್ತರಿಗೆ ಮಾಡಿದಂತ ಅನ್ಯಾಯ, ಹಿಂಗೆಲ್ಲ ಮಾತನಾಡಿದಂತ ವಿಜಯಾನಂದ ಕಾಶ್ಯಪ್ನವರು ಇವತ್ತು ಯಾರೋ 55 ಜನರನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಂದ್ರೆ ನೋಡೋಣ ಏನಾಗುತ್ತೆ ಈ ಕತೆ, ಏನು ಎತ್ತ ಅಂತ.